ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಮಾನಸಿಕ ಟೆಲಿಪತಿ ನಿಜ. ಮೆಂಟಲ್ ಟೆಲಿಪತಿ ಇಸ್ ರಿಯಲ್. ವಿಜ್ಞಾನಿಗಳು ಅಂತರ್ಜಾಲದ ಮೂಲಕ ಮನಸ್ಸಿನಿಂದ ಮನಸ್ಸಿನ ಸಂವಹನವನ್ನು ತೋರಿಸುತ್ತಾರೆ. ಮೊದಲು ನಾವು ಪ್ರಮುಖ ಅಂಶಗಳನ್ನು ನೋಡುತ್ತೇವೆ. ಮಾನಸಿಕ ಟೆಲಿಪತಿ ಎನ್ನುವುದು ಆಲೋಚನೆಗಳನ್ನು ಒಂದು ಮನಸ್ಸಿನಿಂದ ಇನ್ನೊಂದಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯಾಗಿದೆ. 2014 ರಲ್ಲಿ ಸಂಶೋಧನೆಯು ಮನಸ್ಸಿನಿಂದ ಮನಸ್ಸಿನ ಸಂವಹನದ ಪ್ರದರ್ಶನವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದೆ. ಒಂದು ದಿನ, ಸಂದೇಶ ಕಳುಹಿಸುವ, ಮಾತನಾಡುವ ಅಥವಾ ಸಂವಹನ ಮಾಡಲು ಕ್ಯಾಮರಾವನ್ನು ನೋಡುವ ಬದಲು, ನಾವು ನಮ್ಮ ಸಂದೇಶವನ್ನು ಸರಳವಾಗಿ ಆಲೋಚಿಸಬಹುದು. ಮಾನಸಿಕ ಟೆಲಿಪತಿ, ಆಲೋಚನೆಗಳನ್ನು ಒಂದು ಮನಸ್ಸಿನಿಂದ ಇನ್ನೊಂದಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯು ಸಾಂಪ್ರದಾಯಿಕವಾಗಿ ವೈಜ್ಞಾನಿಕ ಕಾದಂಬರಿ ಅಥವಾ ಅಧಿಸಾಮಾನ್ಯ ಕ್ಷೇತ್ರಗಳನ್ನು ಆಕ್ರಮಿಸಿಕೊಂಡಿದೆ. ಇವೆರಡೂ ಮುಖ್ಯವಾಹಿನಿಯ ವಿಜ್ಞಾನದಿಂದ ಹೊರಗಿವೆ. 2014 ರಲ್ಲಿ ಸಂಶೋಧನೆಯು ಮನಸ್ಸಿನಿಂದ ಮನಸ್ಸಿನ ಸಂವಹನದ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಪ್ರದರ್ಶನದೊಂದಿಗೆ ಎಲ್ಲವನ್ನೂ ಬದಲಾಯಿಸಿದೆ. ಬಾರ್ಸಿಲೋನಾ ವಿಶ್ವವಿದ್ಯಾನಿಲಯದ ನರವಿಜ್ಞಾನಿ ಕಾರ್ಲೋಸ್ ಗ್ರೌ ಮತ್ತು ಸಹೋದ್ಯೋಗಿಗಳು ಒಂದು ಬುದ್ಧಿವಂತ ಪ್ರಯೋಗವನ್ನು ಸ್ಥಾಪಿಸಿದರು. ಇದರಲ್ಲಿ ಭಾರತದಲ್ಲಿನ ವಿಷಯಗಳಿಂದ ಎಲೆಕ್ಟ್ರೋಎನ್ಸೆಫಾಲಾಗ್ರಾಫ್ (ಇಇಜಿ) ಮೂಲಕ ಪಡೆದ ಸಂಕೇತಗಳನ್ನು ಫ್ರಾನ್ಸ್ನ ಇತರ ವಿಷಯಗಳಿಗೆ ಇಮೇಲ್ ಸಂದೇಶಗಳಾಗಿ ಇಂಟರ್ನೆಟ್ ಮೂಲಕ ರವಾನಿಸಲಾಯಿತು. ಅವರ ನೆತ್ತಿಯಲ್ಲಿ ಟ್ರಾನ್ಸ್ಕ್ರೇನಿಯಲ್ ಅನ್ನು ಅಳವಡಿಸಲಾಗಿದೆ. ಮ್ಯಾಗ್ನೆಟಿಕ್ ಟಿಎಂಎಸ್ ಉತ್ತೇಜಕಗಳು. ಆತಂಕ ಮತ್ತು ಖಿನ್ನತೆಗೆ ಚಿಕಿತ್ಸೆ ನೀಡಲು ಬಳಸಲಾಗುವ ಟಿಎಂಎಸ್ ಸಾಧನಗಳು, ಬಲವಾದ ಕಾಂತೀಯ ಕ್ಷೇತ್ರಗಳನ್ನು ಬಳಸಿಕೊಂಡು ಅಖಂಡ ನೆತ್ತಿಯ ಮೂಲಕ ಮೆದುಳಿನಲ್ಲಿನ ನರಗಳ ಚಟುವಟಿಕೆಯನ್ನು ವಿದ್ಯುತ್ನಿಂದ ಉತ್ತೇಜಿಸುತ್ತವೆ. ಈ ಪ್ರಯೋಗದಲ್ಲಿ, ಟಿಎಂಎಸ್ ಸ್ಟಿಮ್ಯುಲೇಟರ್ಗಳನ್ನು ಮೆದುಳಿನ ಹಿಂಭಾಗದಲ್ಲಿರುವ ಆಕ್ಸಿಪಿಟಲ್, ದೃಶ್ಯ ಕಾರ್ಟೆಕ್ಸ್ನ ಮೇಲೆ ಇರಿಸಲಾಯಿತು. ದೃಷ್ಟಿಗೋಚರ ಕಾರ್ಟೆಕ್ಸ್ನಲ್ಲಿನ ನರ ಸಕ್ರಿಯಗೊಳಿಸುವಿಕೆಯ ಮೂಲಕ ಫಾಸ್ಫೇನ್ ಎಂದು ಕರೆಯಲ್ಪಡುವ ಬೆಳಕಿನ ಒಂದು ಗ್ರಹಿಸಿದ ಫ್ಲ್ಯಾಶ್ ಅನ್ನು ರಚಿಸುತ್ತದೆ. ಬಯೋಫೀಡ್ಬ್ಯಾಕ್ ಮಾನಿಟರ್ ಅನ್ನು ಬಳಸಿಕೊಂಡು 1 ಅಥವಾ 0ವನ್ನು ಪ್ರತಿನಿಧಿಸುವ ಇಇಜಿ ಸಂಕೇತವನ್ನು ಉತ್ಪಾದಿಸಲು ಭಾರತದಲ್ಲಿನ ವಿಷಯಗಳಿಗೆ ತರಬೇತಿ ನೀಡಲಾಯಿತು. ವಿಷಯಗಳು ಕೈಯನ್ನು ಚಲಿಸುವಂತೆ ಕಲ್ಪಿಸಿಕೊಂಡಾಗ ಒಂದನ್ನು ರಚಿಸಲಾಗುತ್ತದೆ, ಆದರೆ ವಿಷಯಗಳು ಕಾಲು ಚಲಿಸುವಂತೆ ಊಹಿಸಿದಾಗ ಶೂನ್ಯವನ್ನು ಉತ್ಪಾದಿಸಲಾಗುತ್ತದೆ. ಈ ಪದಗಳು ಮತ್ತು ಸೊನ್ನೆಗಳನ್ನು ನಂತರ ಭಾರತದಿಂದ ಫ್ರಾನ್ಸ್ಗೆ ಇಮೇಲ್ ಮಾಡಲಾಯಿತು ಮತ್ತು ಅದನ್ನು ಕಳುಹಿಸಲಾಯಿತು. ವಿಷಯಗಳ ನೆತ್ತಿಯ ಮೇಲೆ ಜೋಡಿಸಲಾದ 2 ಟಿಎಂಎಸ್ ಸಾಧನಗಳಲ್ಲಿ ಒಂದಾಗಿದೆ. ಒಂದನ್ನು ಟಿಎಂಎಸ್ ಎಲೆಕ್ಟ್ರೋಡ್ಗೆ ರವಾನಿಸಲಾಯಿತು, ಅದು ಫಾಸ್ಫೇನ್ ಅನ್ನು ಗ್ರಹಿಸಲು ಕಾರಣವಾಯಿತು, ಆದರೆ ಸೊನ್ನೆಗಳನ್ನು ಬೇರೆ ಟಿಎಂಎಸ್ ಸಾಧನಕ್ಕೆ ರವಾನಿಸಲಾಯಿತು, ಅದರ ಚಟುವಟಿಕೆಯು ಯಾವುದೇ ಫಾಸ್ಫೇನ್ಗಳನ್ನು ಉತ್ಪಾದಿಸುವುದಿಲ್ಲ. ಮನಸ್ಸಿನಿಂದ ಮನಸ್ಸಿನ ಸಂವಹನ ಮಾರ್ಗವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈ ಅಂಕಿ ವಿವರಿಸುತ್ತದೆ. ಇದನ್ನು ಒಂದು ರೀತಿಯ ನರವೈಜ್ಞಾನಿಕ ಮೋರ್ಸ್ ಕೋಡ್ ಎಂದು ಯೋಚಿಸಿ. ಸಂಶೋಧಕರು 1 ಮತ್ತು 0ಗಳ ಸರಣಿಯನ್ನು ಹೋಲಾ ಮತ್ತು ಸಿಯಾವೋ ನಂತಹ ಪದಗಳಾಗಿ ಎನ್ಕೋಡ್ ಮಾಡಿದರು. ಇದು ಸರಳ ಭಾಷಾ ಸಂವಹನ ಸಾಧ್ಯ ಎಂದು ತೋರಿಸುತ್ತದೆ. ಬಾಟಮ್ ಲೈನ್ ಪ್ರಯೋಗವು ಹೆಚ್ಚು ಕಡಿಮೆ ಕೆಲಸ ಮಾಡಿದೆ. 1 ಮತ್ತು 0ಗಳ ಪ್ರಸರಣದ ದೋಷ ದರಗಳು 1% ಮತ್ತು 11% ನಡುವೆ ಬದಲಾಗುತ್ತವೆ, ಯಾದೃಚ್ಛಿಕ ಶಬ್ದದಿಂದ ನಿರೀಕ್ಷಿಸುವುದಕ್ಕಿಂತ ಕಡಿಮೆ. ಒಂದು ಪ್ರಶ್ನೆಯನ್ನು ನೋಡೋಣ. ನಾವೇಕೆ ಕಾಳಜಿ ವಹಿಸಬೇಕು? ಸರಿ, ಈ ಪ್ರದರ್ಶನವನ್ನು ವೀಕ್ಷಿಸುವ ಒಂದು ವಿಧಾನವೆಂದರೆ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಹೇಳುವಂತೆ ಇದು ಐತಿಹಾಸಿಕವಾಗಿದೆ. ವ್ಯಾಟ್ಸನ್, ಇಲ್ಲಿಗೆ ಬನ್ನಿ, ನಾನು ನಿನ್ನನ್ನು ನೋಡಲು ಬಯಸುತ್ತೇನೆ. ಟೆಲಿಫೋನ್ ಮೂಲಕ ಮೊದಲ ಬಾರಿಗೆ ಧ್ವನಿ ಸಂವಹನ. ಗ್ರೌ ಮತ್ತು ಇತರರ ಪ್ರಯೋಗಗಳಲ್ಲಿ, ಟೆಲಿಗ್ರಾಫ್, ಟೆಲಿಫೋನ್ ಅಥವಾ ಟೆಲಿವಿಷನ್ ಮಾಡಿದ ರೀತಿಯಲ್ಲಿ ನಮ್ಮ ಜಗತ್ತನ್ನು ಪರಿವರ್ತಿಸುವ ಕ್ರಾಂತಿಕಾರಿ ಸಂವಹನ ಸಾಧನದ ಜನನವನ್ನು ನಾವು ನೋಡುತ್ತಿರಬಹುದು. ಒಂದು ದಿನ, ಸಂದೇಶ ಕಳುಹಿಸುವ, ಮಾತನಾಡುವ ಅಥವಾ ಸಂವಹನ ಮಾಡಲು ಕ್ಯಾಮರಾವನ್ನು ನೋಡುವ ಬದಲು, ನಾವು ನಮ್ಮ ಸಂದೇಶವನ್ನು ಆಲೋಚಿಸುತ್ತೇವೆ. ಟೈಪ್ ಮಾಡುವ ಅಥವಾ ಮಾತನಾಡುವ ಎಲ್ಲಾ ತೊಂದರೆಗಳನ್ನು ಉಳಿಸಬಹುದು ಅಥವಾ ಶವರ್ನಿಂದ ಹೊರಬರಬಹುದು. ಅಂತಿಮವಾಗಿ, ಮನಸ್ಸಿನಿಂದ ಮನಸ್ಸಿನ ಸಂವಹನವು ಪ್ರಾಯೋಗಿಕವಾಗಿ ಸಾಬೀತಾದರೆ, ಪಠ್ಯ
ಮಾತು ಮತ್ತು ಮುಖದ ಅಭಿವ್ಯಕ್ತಿಗಳು ಸಾಧ್ಯವಾಗದ ಸೂಕ್ಷ್ಮ ವಿಚಾರಗಳು ಮತ್ತು ಸೂಕ್ಷ್ಮ ವ್ಯತ್ಯಾಸಗಳನ್ನು ಸಂವಹನ ಮಾಡಲು ನಾವು ಕಲಿಯುವ ಸಾಧ್ಯತೆಯಿದೆ. ಸಂವಹನದ ಆಳವನ್ನು ವರ್ಧಿಸುವ ಮತ್ತು ಸಮೃದ್ಧಗೊಳಿಸುವ ಮೂಲಕ ಮಾನವರು ಪರಸ್ಪರ ಸಂಬಂಧ ಹೊಂದಿರುವ ವಿಧಾನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ಪದಗಳು ಕೆಲವೊಮ್ಮೆ ನಮ್ಮನ್ನು ವಿಫಲಗೊಳಿಸುತ್ತವೆ. ಆಲೋಚನೆಗಳು ಇಲ್ಲದಿರಬಹುದು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ